ಹಾಯ್, ಎಲ್ಲರೂ ಹೇಗಿದ್ದೀರಿ? ಇವತ್ತಿನ ಒಂದು ರೆಸಿಪಿ ನೋಡ್ತಾ ಇರ್ಬೋದು. ನೋಡುವಾಗಲೇ ಅಂದ್ಕೊಂಡಿರ್ಬೋದು ಇದು ಚಿಕನ್ ಬಿರಿಯಾನಿನೇ ಅಂತ ಹೇಳಿ. ಹಾಗೆ ಇದಕ್ಕೆ ಸೂಟ್ ಆಗುವಂಥ ಒಂದು ಸಖತ್ತಾದಂಥ ಗ್ರೇವಿ. ಹಿಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಬಿರಿಯಾನಿ ರೆಸಿಪಿನ ನಿಮಗೆ ಮಾಡಿ ತೋರಿಸಿದ್ದೇನೆ. ಹಾಗೆ ಇದು ಇನ್ನಷ್ಟು ರುಚಿಕರವಾದಂಥ ಒಂದು ಹೊಸ ವಿಧಾನದಲ್ಲಿ ನಾನು ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರಿಗೆ ಶುಂಠಿ ಹಾಕ್ಕೊಳ್ತಾ ಇದ್ದೇನೆ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೇನೆ, ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೆ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಏನು ಮಾಡ್ತಾಯಿದ್ದೇನೆ ಅಂತ ಹೇಳಿದ್ರೆ ಸ್ವಲ್ಪ ಅದಕ್ಕೆ ನೀರನ್ನು ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ನಾನು 2 ಗ್ಲಾಸ್ ಆಗುವಷ್ಟು ಏನು ಮಾಡ್ತಾ ಇದ್ದೇನೆ ಅಂತ ಬಿರಿಯಾನಿ ರೈಸನ್ನು ತಗೊಂಡಿದ್ದೇನೆ, ನೀವು ನೋಡ್ತಾ ಇರ್ಬೋದು. ಆನಂತರ ಅದನ್ನು ನಾನು ಚೆನ್ನಾಗಿ ನೀರಲ್ಲಿ ಮೊದಲಿಗೆ ತೊಳ್ಕೊಳ್ತಾ ಇದ್ದೇನೆ. ತೊಳ್ಕೊಂಡು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಮತ್ತೆ ಪುನಃ ಅದರ ಮೇಲೆ ನೀರು ಹಾಕಿ ಸ್ವಲ್ಪ ಹೊತ್ತಿನ ತನಕ ನಾನು ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ. ಆನಂತರ ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಕಡೆ ಬಿರಿಯಾನಿ ಸಲುವಾಗಿ ಕಡಾಯಿ ಮೇಲೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಅದನ್ನು ಈರುಳ್ಳಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ನೋಡ್ಬೋದು ಈ ಥರ ಎಷ್ಟು ಬೇಕಾಗುತ್ತಲ್ಲ ಬಿರಿಯಾನಿಗೆ ಅಷ್ಟು ಈರುಳ್ಳಿಯನ್ನು ನೀವು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗೆ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನೀವು ಚೆನ್ನಾಗಿ ಅದನ್ನು ಈ ಥರ ಕಲರ್ ಬರೋ ತನಕ ಹುರ್ಕೊಳ್ಬೇಕು. ನೋಡ್ಬೋದು ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಕೊಂಡು. ಹಾಗೆ ಇದನ್ನು ನಾವು ಕೈಯಲ್ಲಿ ಪ್ರೆಸ್ ಮಾಡಿದಾಗ ಅದು ಏನಾಗಬೇಕು, ಕ್ರಿಸ್ಪಿಯಾಗಿ ಆಗಿರಬೇಕು. ಅಂಥ ಟೈಮ್ ನೀವು ನೋಡಿಕೊಂಡು ಅದನ್ನು ಗ್ಯಾಸ್ ಮೇಲಿಂದ ನೀವೇನು ಮಾಡಬೇಕು, ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಕೂಡ ಅದೇ ಥರ ಮಾಡ್ತಾ ಇದ್ದೇನೆ. ಹಾಗೆ ನೀವು ನೋಡುವಾಗ ಅನಿಸುತ್ತೆ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ಆನಂತರ ನಾನು ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಪ್ರಮಾಣವಾಗಿ ನೀವು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ನಾನು ಬೇಕಾದಂಥ ಬಿರಿಯಾನಿಗೆ ಬೇಕಾದಂಥ ಒಂದು ಸ್ಪೈಸಸ್ನ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಆನಂತರ ಅದಕ್ಕೆ ನಾನು ಸ್ವಲ್ಪ ಲಿಂಬು ರಸನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿಯಾಗಿ ಹಾಕ್ಕೊಳ್ಬೇಡಿ, ನಿಮಗೆ ರೈಸಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಹುಳಿಯಾಗಿ ಮಾಡ್ಕೊಳ್ಬೇಡಿ. ಆನಂತರ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಟೇಸ್ಟಿಗೆ ಅಂತೇಳಿ ಉಪ್ಪನ್ನು ಕೂಡ ಇದರಲ್ಲೇ ಸೇರಿಸ್ಕೊಂಡು ಬಿಟ್ಟಿದ್ದೇನೆ. ಇದನ್ನು ಒಂದು ಕುದಿ ಬಂದಾದಮೇಲೆ ಏನು ಮಾಡ್ತಾಯಿದ್ದೀನಿ, ನೆನೆಸಿಟ್ಟಂಥ ಒಂದು ಬಾಸ್ಮತಿ ರೈಸ್ ಇದೆಯಲ್ಲ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಪೂರ್ತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕ್ಕೊಂಡ ನಂತರ ಹಾಗೆ ಬಿಡಬಾರ್ದು, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಈ ರೈಸ್ ಹಾಫ್ ಬಾಯ್ಲ್ ಆಗೋ ತನಕ ವೇಟ್ ಮಾಡೋಣ. ಆನಂತರ ಇದರಲ್ಲಿ ನಾನು ಚಿಕನ್ ತಗೊಂಡಿದ್ದೀನಿ. ಹಾಗೆ ಪೇಸ್ಟ್ ಮಾಡ್ಕೊಂಡಿರುವಂಥ ಒಂದು ಅರ್ಧ ಮಸಾಲನ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನುಳಿದ ಅರ್ಧ ಭಾಗ ನಮಗೆ ಗ್ರೇವಿ ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಅದರ ಮೇಲೆ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಮನೇಲಿ ಮಾಡ್ಕೊಂಡಿರುವಂಥ ಒಂದು ಗರಂ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಜಾಸ್ತಿ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಚಿಲ್ಲಿ ಪೌಡ್ರನ್ನು ನಾನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ಬೇಕಂತ ಸ್ವಲ್ಪ ಮೊಸರನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಆನಿಯನ್ ಫ್ರೈ ಮಾಡಿದ್ರಲ್ಲ ಅದರಲ್ಲಿ ಸ್ವಲ್ಪ ಉಳಿದಿರುವಂಥ ಎಣ್ಣೆಯನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಹಾಗೆ ಫ್ರೈ ಮಾಡ್ಕೊಂಡಿರುವಂಥ ಆನಿಯನ್ ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿಯಾಗಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕ್ಕೊಂಡು ಸಾಕು. ಉಳಿದಂಥ ಒಂದು ಅರ್ಧ ಭಾಗನ ಹಾಗೆ ಇಟ್ಟಿಡಿ. ಹಾಗೆ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈ ಮಿಕ್ಸ್ ಮಾಡ್ಕೊಳ್ಳುವಲ್ಲಿ ನೀವು ಮಿಸ್ಟೇಕ್ ಮಾಡಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಆನಂತರ ಇದರ ಕಲರ್ ಯಾವ ರೀತಿಯಾಗಿ ಬಂದಿದೆ ನೋಡ್ಬೋದು. ನೋಡಿ ಎಲ್ಲವನ್ನು ಕೂಡ ನಾವು ಮನೆಯಲ್ಲೇ ಮಾಡಿದಂಥ ಒಂದು ಸಾಮಾನಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ನೀವು ನೋಡ್ತಾ ಹೋಗ್ಬೋದು ಯಾವ ಥರ ಕಲರ್ ಬಂದಿದೆ ಅಂತ ಹೇಳ್ಕೊಂಡು. ಹಾಗೆ ಮತ್ತೆ ನಾನು ಗ್ರೇವಿ ಸಲುವಾಗಿ ಏನು ಮಾಡ್ತಾ ಇದ್ದೇನೆ ಅಂತ ಸ್ವಲ್ಪ ಚಿಕನನ್ನು ಕೂಡ ತಗೊಂಡಿದ್ದೇನೆ, ಜಾಸ್ತಿ ತಗೊಂಡಿಲ್ಲ, ಸ್ವಲ್ಪ. ಅದರ ಮೇಲೆ ಹಳದಿ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಹಾಗೆ ಗರಂ ಮಸಾಲ, ಆನಂತರ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಲಿಂಬು ರಸನ ಜಾಸ್ತಿಯಾಗಿ ಹಾಕ್ಕೊಳ್ಬೇಡಿ. ನೋಡಿ ಈ ಥರ ಚೆನ್ನಾಗಿ ನಾನು ಇದನ್ನು ಕಲಿಸ್ಕೊಂಡು ಒಂದು 5 ನಿಮಿಷಗಳ ಕಾಲ ನಾನು ನೆನೆಯಲಿಕ್ಕೆ ಬಿಡ್ತಾ ಇದ್ದೇನೆ. ಆನಂತರ ಇಲ್ಲಿ ನೋಡ್ಬೋದು ಹಾಫ್ ಬಾಯ್ಲ್ ಆಗಿದೆ ರೈಸ್. ಇಷ್ಟು ಬಾಯ್ಲ್ ಆಗಬೇಕು, ಫುಲ್ಲಾಗಿ ನೀವು ಬೇಯಿಸ್ಕೊಳ್ಳೋದು ಬೇಡ. ನೋಡಿ ಈ ಥರ ರೆಡಿಯಾಗಿದೆ. ಹಾಗೆ ಇದರಲ್ಲಿರುವಂಥ ನೀರನ್ನು ತೆಗೆದು ನಾನೇನು ಮಾಡ್ತಾ ಇದ್ದೇನೆ, ಇನ್ನೊಂದು ಪಾತ್ರೆಯಲ್ಲಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹಾಕೊಳ್ಳುವಾಗ ಸ್ವಲ್ಪ ಜಾಗರೂಕರಾಗಿರಿ, ಯಾಕೆಂದರೆ ಸ್ವಲ್ಪ ನೀರು ಇದರ ಮೇಲೆ ಬೀಳದಂತೆ ನೀವು ನೋಡ್ಕೊಳ್ಳಿ, ಇಲ್ದಿದ್ರೆ
ಮೈ ಕೈಗೆಲ್ಲ ನೀರು ಸೇರಿಸ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗೆ ಇದರಲ್ಲಿರುವಂಥ ಸ್ವಲ್ಪ ನೀರನ್ನು ನಾನೇನು ಮಾಡ್ತಿದ್ದೇನೆ ತಕ್ಕೊಂಡು ಅದನ್ನು ತುಪ್ಪಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಯಾಕೆ ಬೇಕು ಅಂತ ಆಮೇಲೆ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಹಾಗೆ ನಾವೇನು ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಬಿರಿಯಾನಿ ಮಾಡ್ತಾಯಿದ್ರಲ್ಲ ಆ ಪಾತ್ರೆಯನ್ನು ದೊಡ್ಡ ಪಾತ್ರೆ ತಗೊಂಡು ಅದರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮುಂಚೆ ನಾವು ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಫ್ರೈ ಆನಿಯನ್ ಹಾಕ್ಕೊಂಡು ಆ ಚಿಕನನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೆನಪಿಟ್ಕೊಳ್ಳಿ ಯಾವ ಚಿಕನ್ ಸೇರಿಸ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು. ಹಾಗೆ ನಾನು ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಫ್ ಬಾಯ್ಲ್ ಆದರೆ ಸಾಕಾಗತ್ತೆ. ಆನಂತರ ಅದೇ ಟೈಮಲ್ಲಿ ನಾನು ಏನು ಮಾಡ್ತೇನೆ, ಸ್ವಲ್ಪ ಟೊಮೆಟೊವನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ. ಟೊಮೆಟೊ ಹಾಕ್ಕೊಂಡು ಕೂಡ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡ್ಬೋದು ಫುಲ್ಲಾಗಿ ಬೆಂದಿಲ್ಲ. ಆನಂತರ ಅದಕ್ಕೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆ ಎಲ್ಲ ಸೇರಿದ ನಂತರ ಏನು ಮಾಡ್ತಾಯಿದ್ದೇನೆ, ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ತಗೊಂಡು ಹಾಕ್ಕೊಳ್ತಾ ಇದ್ದೇನೆ. ಪೂರ್ತಿಯಾಗಿ ಹಾಕ್ಕೊಳ್ಬೇಡಿ, ಅರ್ಧದಷ್ಟು ಮಾತ್ರ ನೀವು ಹಾಕ್ಕೊಳ್ಳಿ, ಇನ್ನು ಉಳಿದ ಅರ್ಧ ಅದೇ ಪಾತ್ರೆಯಲ್ಲಿ ಉಳಿಯಲಿ. ಆನಂತರ ನಾವು ನೀರನ್ನು ತೆಕ್ಕೊಂಡು ಹಾಫ್ ಬಾಯ್ಲ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಆ ರೈಸನ್ನು ನಾನು ಚೆನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಕೂಡ ಚೆನ್ನಾಗಿ ಸೇರಿಸ್ಕೊಳ್ತಾ ಇದ್ದೀನಿ, ಲೆವೆಲ್ ರೀತಿಯಲ್ಲಿ ಸೇರಿಸ್ಕೊಳ್ಳಿ. ಆನಂತರ ಅದರ ಮೇಲೆ ಫ್ರೈಡ್ ಆನಿಯನನ್ನು ಹಾಕ್ತಾ ಇದ್ದೀನಿ. ಹಾಗೆ ಈ ಕಡೆ ಸ್ವಲ್ಪ ತೆಗೆದಿಟ್ಟಿದ್ವಲ್ವ ಹಾಫ್ ಬಾಯ್ಲ್ ಮಾಡ್ಕೊಂಡು ಚಿಕನ್, ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದು ಕೂಡ ಚೆನ್ನಾಗಿ ಕವರ್ ಮಾಡಿ. ಹಾಗೆ ತುಪ್ಪದಲ್ಲಿ ಸ್ವಲ್ಪ ರೈಸ್ ನೀರನ್ನು ನಾವು ಹಾಕ್ಕೊಂಡಿದ್ದೇವಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಅದರ ಮೇಲೆ ಮತ್ತೆ ನಾನು ರೈಸನ್ನು ಕೋಟಿಂಗ್ ಮಾಡ್ತಾ ಇದ್ದೇನೆ. ಪ್ರತಿಯೊಂದಕ್ಕೂ ಚೆನ್ನಾಗಿ ಮಾಡಿಕೊಂಡು ಆನಂತರ ಅದರ ಮೇಲೆ ಮತ್ತೆ ಫ್ರೈ ಆನಿಯನ್ ಸೇರಿಸ್ಕೊಂಡು ಹಾಗೆ ಉಳಿದಂಥ ಪೂರ್ತಿ ನೀರನ್ನು ಅಂದರೆ ರೈಸ್ ನೀರನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈ ಕಡೆ ನಾನು ಗ್ರೇವಿ ಸಲುವಾಗಿ ಏನು ಮಾಡಿದೆ, ಫ್ರೈ ಮಾಡ್ಕೊಂಡಿರುವಂಥ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಆನಂತರ ಅದರ ಮೇಲೆ ಆನಿಯನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಅದರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೂಡ ನಾನು ಚೆನ್ನಾಗಿ ಮೆತ್ತಗಾಗೋ ತನಕ ನಾನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ನೋಡ್ಬೋದು ಈ ಥರ ಹುರ್ಕೊಂಡು ಆಗಿದೆ. ಹಾಗೆ ಇದೇ ಟೈಮಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಟೊಮೆಟೊನ ಹಾಕ್ಕೊಳ್ಬೇಡಿ, ಯಾಕೆಂತ ಹೇಳಿದ್ರೆ ಇದಕ್ಕೂ ಮುಂಚೆ ನಾವು ಚಿಕನ್ ಪೇಸ್ಟ್ ಮಾಡಿದ್ದೀವಲ್ಲ ಅದಕ್ಕೂ ಕೂಡ ಸ್ವಲ್ಪ ಲಿಂಬೆ ಹುಳಿನ ಸೇರಿಸ್ಕೊಂಡಿದ್ದೀವಿ. ಅದರ ಸಲುವಾಗಿ ನೋಡಿಕೊಂಡೆ ಹಾಕ್ಕೊಳ್ಳಿ. ಆನಂತರ ಉಳಿದಂಥ ಸ್ವಲ್ಪ ಮಸಾಲೆ ಇತ್ತಲ್ವ ಅದನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡ ನಂತರನೂ ಕೂಡ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇದೇ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ಥರ ಥಿಕ್ನೆಸ್ ಆಗಿದೆ ಅಂತ ಹೇಳ್ಕೊಂಡು ಈ ಥರ ಅದು ಆಗಬೇಕಾಗತ್ತೆ. ಅದೇ ಟೈಮಲ್ಲಿ ನಾನು ಅದಕ್ಕೆ ಚಿಕನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಟೈಮ್ ನಾವು ಚಿಕನನ್ನು ನೆನೆಲಿಕ್ಕೆ ಬಿಟ್ಟಿದ್ವಲ್ಲ ಆ ಚಿಕನನ್ನು ಇದನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ಹಾಗೆ ಆಗಿದೆ ಅದು ನೋಡ್ಬೋದು. ಆನಂತರ ಅದೇ ಟೈಮಲ್ಲಿ ನಾನು ಇದಕ್ಕೆ ಮಸಾಲೆ ಸಲುವಾಗಿ ಹಳದಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ ಹೇಳ್ಕೊಂಡು. ಹಾಗೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಏನು ಮಾಡ್ತಿದ್ದೇನೆ, ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಮಾಡಿದಂಥ ಒಂದು ಬಿರಿಯಾನಿ ರೆಸಿಪಿನಾಗಿದೆ, ರೆಡಿಯಾಗಿದೆ. ನೋಡ್ಬೋದು ಚೆನ್ನಾಗಿ ಬಂದಿದೆ. ಹಾಗೆ ಇದನ್ನು ನಾನು ದಹಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಇದರಲ್ಲೇ ಮಾಡಿದಂಥ ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಎಷ್ಟು ಸಖತ್ತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೀವೇ ನೋಡ್ಬೋದು. ಎಷ್ಟು ಸುಲಭ ವಿಧಾನದಲ್ಲಿ ನಾನು ಮಾಡಿ ತೋರಿಸಿದ್ದೇನೆ, ಅದು ಕೂಡ ಒಂದೇ ಮಸಾಲಾನ ಬಳಸ್ಕೊಂಡು. ಹಾಗೆ ನೀವು ನೋಡ್ತಾ ಇರ್ಬೋದು ಈ ಸೈಡಿಗೆ ಗ್ರೇವಿ ಕೂಡ ರೆಡಿ ಆಗಿದೆ. ಇಷ್ಟು ಥಿಕ್ನೆಸ್ ಬಂದರೆ ಸಾಕು. ಹಾಗೆ ನೀವು ನೋಡ್ತಾ ಹೋಗ್ಬೋದು ಯಾವ ರೀತಿ ಬಿರಿಯಾನಿ ರೆಡಿಯಾಗಿದೆ ಅಂತ ಹೇಳಿ. ನೋಡುವಾಗಲೇ ಅನಿಸುತ್ತೆ ಅಲ್ವಾ, ಸೂಪರ್ ಆಗಿರ್ಬೋದು. ಅದ್ರ ಜೊತೆ ಟೇಸ್ಟ್ ಕೂಡ ಚೆನ್ನಾಗಿದೆ. ಹಾಗೆ ಈ ಬಿರಿಯಾನಿ ನೋಡಿದರೆ ಎಂಥವ್ರ ಬಾಯಲ್ಲೂ ಕೂಡ ನೀರು ಬರೋದಂತೂ ಪಕ್ಕ. ಒಂದೊಮ್ಮೆ ಇದೇ ಸಲ ನೀವು ಇದೇ ಥರ ಮಾಡಿಕೊಂಡು ನೋಡಿ. ಹಾಗೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೆಚ್ಚಿನ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಧಾನದ ಜೊತೆಗೆ ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ನಾನು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಬಾಯ್.